ನಮಸ್ಕಾರ ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕಟಾವಿಗೆ ಬಂದಿದ್ದ ಕಬ್ಬಿನ ಗದ್ದೆಗೆ ಆಕಸ್ಮಿಕ ಬೆಂಕಿ ಹತ್ತಿಕೊಂಡಿದ್ದು 10 ಎಕರೆಯಲ್ಲಿ ಸುಮಾರು 500 ಟನ್ ಕಬ್ಬು ಬೆಂಕಿ ಆಹುತಿಯಾದ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹೊಸಳ್ಳಿ ಎಚ್ ಗ್ರಾಮದಲ್ಲಿ ನಡೆದಿದೆ. ಶ್ರೀದೇವಿ, ಮೋತಿಬಾಯಿ, ಲಕ್ಷ್ಮಣ್ ಎಂಬುವರಿಗೆ ಸೇರಿರೋ 3 ಜಮೀನಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದೆ ಎಂದು ಶಂಕಿಸಲಾಗಿದೆ. ಅಗ್ನಿ ಅವಘಡದಿಂದ ವಾರದಿಂದ ಕಬ್ಬು ಕಟಾವು ಮಾಡಬೇಕೆಂದುಕೊಂಡಿದ್ದ ರೈತರು ಆತಂಕ ಮನೆ ಮಾಡಿದೆ. ಈ ಕುರಿತು ಸುಲೇಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈಕ್ ಹಾಗೂ ಗೂಡ್ಸ್ ಆಟೋ ಮಧ್ಯೆ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿರುವ ದಾರುಣ ಘಟನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಅಳ್ಳಗಿ ಕ್ರಾಸ್ ಬಳಿ ನಡೆದಿದೆ. ಬೈಕ್ ಸವಾರ ಶಿವಕುಮಾರ್, ಗೂಡ್ಸ್ ಆಟೋದಲ್ಲಿನ ಹಸನ್ ಸಾಬ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮೃತರು ಶಿರವಾಳ್ ಮತ್ತು ಅಳ್ಳಗಿ ಗ್ರಾಮದವರು ಎಂದು ಗುರುತಿಸಲಾಗಿದ್ದು, ಬೈಕ್ ಡಿಕ್ಕಿ ರಭಸಕ್ಕೆ ಪಲ್ಟಿಯಾದ ಗೂಡ್ಸ್ ಆಟೋದಲ್ಲಿನ ತೊಗರಿ ಚೀಲ ಮೇಲೆ ಬಿದ್ದು ಹಸನ್ ಸಾಬ್ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕುರಿತು ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿರುವ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ದೌರ್ಜನ್ಯವನ್ನು ಖಂಡಿಸಿ ಕಾರ್ಖಾನೆ ವಿರುದ್ಧ ಕಾರ್ಮಿಕರು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಕೆಎಂ ಸಂದೇಶ್ ಅವರ ನೇತೃತ್ವದಲ್ಲಿ ನಗರದ ಕೇಂದ್ರ ಕಾರ್ಮಿಕ ಆಯುಕ್ತರ ಕಚೇರಿಯ ಎದುರು ಬೃಹತ್ ಧರಣಿ ಸತ್ಯಾಗ್ರಹ ನಡೆಸಿದ ಕಾರ್ಮಿಕರು ಹಾಗೂ ಅಂಬೇಡ್ಕರ್ ಸೇವಾ ಸಮಿತಿ ಮುಖಂಡರು ರಾಜಶ್ರೀ ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮಳಖೇಡ್ ರಾಜೇಶ್ವರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಸುಮಾರು ವರ್ಷಗಳಿಂದ ಲೋಡಿಂಗ್ ಮತ್ತು ಪ್ಯಾಕಿಂಗ್ ವರ್ಕರ್ಸ್ ಗಳಿಗೆ ಏನು ಲೈಸೆನ್ಸ್ ಮೇಲೆ ಕೆಲಸ ಮಾಡಿಸ್ತಾರೆ ಇವರು ಅರ್ಜುನ್ ಮತ್ತೆ ಮಹಾರಾಜ ಅಂತೇಳಿ ಏನಿಬ್ರು ಅದಾರ. ಇವರಿಬ್ರು ಲೇಬರ್ ಗಳಿಗೆ ಸುಮಾರು ವರ್ಷಗಳಿಂದ ದರ್ಪ ದೌರ್ಜನ್ಯಗಳು ಮಾಡ್ತಾನೆ ಬಂದಾರ. ಲೇಬರ್ ಗಳಿಗೆ ಹಿಂಸೆ ಕೊಡ್ಕೋತಾನೆ ಬಂದಾರ. ಯಾವ ತರ ಅಂದ್ರೆ ಅವ್ರಿಗೆ ಕಾಲಿಂಗ್ ಡ್ಯೂಟಿ ಮುಖಾಂತರ ಮತ್ತೆ ಶಿಫ್ಟ್ ವೈಸ್ ಇಲ್ಲ, ಅವ್ರ ಮನ ಬಂದಂತೆ ಅವ್ರ ಕೆಲ್ಸಕ್ಕೆ ಹಚ್ಚೋದು. ಈ ತರ ಮಾಡ್ಬೇಕಾದ್ರೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಗೆ ಯಾವತ್ತು ನಾವು ಈ ವಿಷಯ ನಮ್ ಗಮನಕ್ಕೆ ಬಂತು ಅವತ್ ನಾವು ಹೋಗಿ HR ಅವ್ರಿಗೂ ಮನವಿ ಮಾಡ್ಕೊಂಡ್ವಿ, ಮತ್ತೆ ಲೇಬರ್ ಕಮಿಷನ್ ಆಫೀಸರ್ಗೂ ನಾವು ಮನವಿ ಮಾಡ್ಕೊಂಡ್ರು ಕೂಡ ಅವ್ರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರ್ಲಿಲ್ಲ. ಇವತ್ತೇನಾಗ್ಯದ, ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ KM ಸಂದೇಶ್ ಅವರ ಆದೇಶದ ಮೇರೆಗೆ ಇವತ್ತು ನಾವು ಲೇಬರ್ ಕಮಿಷನರ್ ಆಫೀಸ್ ಎದುರುಗಡೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಎಲ್ಲರೂ ಇವತ್ತು ಬಂದು ಭಾಗವಹಿಸಿದ್ದಾರೆ. ನಮ್ಮ ಎಲ್ಲಾ ಕಾರ್ಮಿಕರ ಜೊತೆ ನಾವೇನು ಸತ್ಯಾಗ್ರಹ ಮಾಡಿದ್ವಿ. ಇವತ್ತು ಲೇಬರ್ ಕಮಿಷನರ್ ಆಫೀಸ್ ಅವರು ಬಂದು ಇಲ್ಲಿ ಏನು ಸಮಸ್ಯೆ ಇದೆ ಲೇಬರ್ದ ಎಲ್ಲಾ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ಅಂತ ಹೇಳಿ ಒಂದೇನು ನಮಗೆ ಭರವಸೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ನಾವು ಅವರಿಗೆ 15 ದಿವಸ ಟೈಮ್ ಕೊಟ್ಟಿದ್ದೀವಿ. ಒಂದ್ ವೇಳೆ 15 ದಿವಸ ಒಳಗ ಲೇಬರ್ ಸಮಸ್ಯೆ ಬಗೆಹರಿದಿದ್ರೆ ಮತ್ತೆ ನಾವು ಗುಲ್ಬರ್ಗ ಇಂದ ಸೇಡಂವರೆಗೂ ನಾವು ಕಾಲ್ನಡಿಗೆ ಮುಖಾಂತರ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದ್ ರೀತಿಯಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಹಾಗೆ ನಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸ್ತೀವಿ ಅಂತ ನಮ್ಗೆ ಎಲ್ಲಾ ಅಧಿಕಾರಿಗಳು ನಮಗೆ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಸೊ ನಮ್ಮ ಹೋರಾಟ ಯಶಸ್ವಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಬೇಡಿಕೆಗಳು ಬಂದಿದ್ವಿ ಸರ್. ಮೇನ್ ನಮ್ಮ ಬೇಡಿಕೆ ಏನಿತ್ತು, ಕಾಲಿಂಗ್ ಡ್ಯೂಟಿ ರದ್ದು ಮಾಡ್ಬೇಕಾಗಿತ್ತು. ಹಾಗೆ ಅವ್ರಿಗೆ ABC ಅಂತ ಹೇಳಿ 3 ಶಿಫ್ಟ್ ಮಾಡ್ಬೇಕಾಗಿತ್ತು. ಅವ್ರಿಗೇನು PF EF ಮತ್ತೆ ಏನು ಸ್ಯಾಲರಿ ಶಿಫ್ಟ್ ಇದೆಯೋ ಅದು ತಿಂಗಳ ಕರೆಕ್ಟ್ ಆಗಿ ಕೊಡಬೇಕು. ಆಮೇಲೆ PF EF ಏನ್ ಕಟ್ ಆಗ್ತಾ ಇದೋ ಸ್ಯಾಲರಿ ಶಿಫ್ಟ್ ಅಲ್ಲಿ ಕ್ಲಿಯರ್ ಆಗಿ ತೋರಿಸ್ಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇತ್ತು. ನಮ್ಮ ಎಲ್ಲಾ ಬೇಡಿಕೆಗಳಿಗೆ ಇವತ್ತು ಲೇಬರ್ ಕಮಿಷನರ್ ಆಫೀಸ್ ಅಲ್ಲಿ ಅವ್ರು ಬಂದು ಇವತ್ತು ನಿಮ್ಮ ಸಮಸ್ಯೆ ನಾವು ಆದಷ್ಟು ಬೇಗ ಬಗೆಹರಿಸ್ತೀವಿ ಅಂತ ಹೇಳಿ ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಇಲ್ಲ ಇತ್ತು ಅಲ್ಲಿ ಅಂದ್ರೆ ಮುಂಚೆ ಶಿಫ್ಟ್ ವೈಸ್ ಇತ್ತು ಸರ್. ಅಂದ್ರೆ ABC ಅಂತ ಹೇಳಿ ಶಿಫ್ಟ್ ವೈಸ್ ಇತ್ತು, ಕಾಲಿಂಗ್ ಡ್ಯೂಟಿ ಇರ್ಲಿಲ್ಲ. ಏನ್ ಅರ್ಜುನ್ ಮತ್ತೆ ಮಹಾರಾಜ ಏನ್ ಇಬ್ರು ಗುತ್ತಿಗೆದಾರರ ಅವ್ರ ಕೈ ಕೆಳಗೆ ಕೆಲಸ ಮಾಡೋರು ಇವ್ರು ಏನ್ ಚೇಲಗಳು ಇವ್ರು ಅವ್ರ ಮನ್ಸು ಬಂದಂಗ ಲೇಬರ್ ಗಳಿಗೆ ಕಾಲ್ ಮಾಡಿ ಕರೆಯೋದು, ಶಿಫ್ಟ್ ವೈಸ್ ಇಲ್ಲ, ಯಾವ್ದೇ ತರದ್ ಇದಿಲ್ಲ. ಅವ್ರದೇ ಆದಂತ ಒಂದು ದೌರ್ಜನ್ಯ ಲೇಬರ್ ಮೇಲೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ರು ಸರ್ ಇವರು. ಸೊ ಹಂಗಾಗಿ ಇವತ್ತು ನಾವೇನ್ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡಿದ್ವಿ, ನಮ್ಮ ಹೋರಾಟಕ್ಕೆ ಆಲ್ರೆಡಿ ಜಯ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನೊಂದವ್ರ ಜೊತೆ ಇದೇ ಅಲ್ಲ, ಯಾವಾಗ್ಲೂ ನೊಂದವ್ರ ಜೊತೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಸದಾ ಇರುತ್ತೆ. ಬಸವಣ್ಣನವರ ಕರ್ಮಭೂಮಿ ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿನ ದಾಡ್ಗಿ ಕ್ರಾಸ್ ಬಳಿ ಇರುವ ವಿಶ್ವಗುರು ಬಸವಣ್ಣನವರ ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕಲಬುರಗಿಯ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ನಗರದ ಜಗತ್ ವೃತ್ತದಿಂದ DC ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿದರು.
ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡುವುದು ಕಾನೂನು ಬಾಹಿರ ಚಟುವಟಿಕೆಯಾಗಿದೆ. ಬಾಲ ಅಪರಾಧ ಎನ್ನುವುದು ಸಮಾಜದಲ್ಲಿ ಬಹುದೊಡ್ಡ ಪಿಡುಗಾಗಿ ಕಾಡುತ್ತಿದೆ ಎಂದು ಚಿತ್ತಾಪುರ ಸಿಪಿಐ ಚಂದ್ರಶೇಖರ್ ತಿಗಡಿ ಹೇಳಿದರು. ಸಮೀಪದ ರಾವೂರ್ ಗ್ರಾಮದ ಹೊರವಲಯ ಪ್ರದೇಶದಲ್ಲಿರುವ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣಾ ಸಪ್ತಾಹ ಕಾರ್ಯಕ್ರಮದ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹೆಣ್ಣು ಮಕ್ಕಳು ಸಮಾಜದಲ್ಲಿ ಉತ್ತಮ ಶಿಕ್ಷಣ ಪಡೆದುಕೊಂಡು ಗೌರವದಿಂದ ಬದುಕಬೇಕೆನ್ನುವುದು ಕಾನೂನಿನ ಆಶಯವಾಗಿದೆ. ಅಪ್ರಾಪ್ತ ಬಾಲಕಿಯರನ್ನು ಮದುವೆ ಮಾಡುವುದು ಕಾನೂನು ಬಾಹಿರ ಕ್ರಮವಾಗಿದೆ. ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವ ಮೂಲಕ ಸಮಾಜದಲ್ಲಿ ಗೌರವದಿಂದ ಬದುಕುವುದನ್ನು ಪೋಷಕರು ಕಲಿಸಬೇಕು ಎಂದು ಸಲಹೆ ನೀಡಿದರು. ನಮ್ಮ ತಾಳ್ಮೆಗೂ ಮಿತಿ ಇದೆ. ಜೇವರ್ಗಿಯಲ್ಲಿ ಇನ್ನೊಮ್ಮೆ ಇಂತಹ ಅಹಿತಕರ ಘಟನೆಗಳು ನಡೆದರೆ ಜನ ಕಾನೂನು ಕೈಗೆತ್ತಿಕೊಳ್ಳುವ ಪರಿಸ್ಥಿತಿ ಬರಬಹುದು ಎಂದು ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹಾಗೂ ಹಿಂದೂ ಪರ ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ಬುಧವಾರ ಕರೆ ನೀಡಿದ ಬಂದ್ ವೇಳೆ ಅವರು ಮಾತನಾಡಿದರು. ಅಪ್ರಾಪ್ತ ಬಾಲಕಿ ಮಹಾಲಕ್ಷ್ಮಿ ಆತ್ಮಹತ್ಯೆಗೆ ಕಾರಣನಾದ ಮೆಹಬೂಬ್ನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಹೇಳಿದರು. ಎಸ್ಎಸ್ ಪಟ್ಟಣ ಶೆಟ್ಟರ್ ಅವರ ಶೈಕ್ಷಣಿಕ ಪ್ರೀತಿ ಮತ್ತು ಸಾಮಾಜಿಕ ಕಳಕಳಿ ಅನನ್ಯವಾಗಿದೆ ಎಂದು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಹೇಳಿದರು. ಅವರು ಅದಣಿ ಮೊಟಗಿ ಮಠದ ಶ್ರೀ ಚನ್ನಬಸವ ಶಿವಯೋಗಿಗಳ ಲಿಂಗೈಕ್ಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಪ್ರೊಫೆಸರ್ ಎಸ್ಎಸ್ ಪಟ್ಟಣ ಶೆಟ್ಟರ್ ಭದ್ರ ಬುನಾದಿಯನ್ನು ಹಾಕಿದ್ದಾರೆ. ಎಲ್ಲ ಸಂಸ್ಥೆಗಳನ್ನು ವಿಸ್ತಾರವಾಗಿ ಬೆಳೆಸಿದ ಯಶಸ್ಸು ಅವರಿಗೆ ಸಲ್ಲುತ್ತದೆ. ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಅಡಿಯಲ್ಲಿ ನೂರಾರು ಸಂಸ್ಥೆಗಳು ನಡೆಯುತ್ತಿದ್ದು 30,000ಕ್ಕೂ ಹೆಚ್ಚು ಮಕ್ಕಳು ಓದುತ್ತಿದ್ದಾರೆ ಎಂದು ಹೇಳಿದರು. ಕಾಗಿನ ನದಿ ತಟದ ಸೇಡಂ ಸಮೀಪದ ಬೇರ್ನಹಳ್ಳಿಯಲ್ಲಿ ಜನವರಿ 29ರಿಂದ ಪ್ರಾರಂಭವಾಗಿ 9 ದಿನಗಳ ಕಾಲ ನಡೆಯುವ 7ನೇಯ ಭಾರತೀಯ ಸಂಸ್ಕೃತಿ ಉತ್ಸವವು ಖಾಸಗಿ ರಂಗದ ಅತಿ ದೊಡ್ಡ ಉತ್ಸವವಾಗಿದ್ದು, ಭಾರತೀಯ ಸಂಸ್ಕೃತಿಯ ಮಹೋತ್ಸವವನ್ನು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಲಿದೆ ಎಂದು ಉತ್ಸವದ ಪ್ರಧಾನ ಸಂಯೋಜಕರಾದ ಬಸವರಾಜ್ ಪಾಟೀಲ್ ಸೇಡಂ ಹೇಳಿದರು. ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆದ ವಿಶೇಷ ಸಿದ್ಧತಾ ಸಭೆಯಲ್ಲಿ ಮಾತನಾಡಿ, ಸರ್ಕಾರದ ಸಹಾಯವಿಲ್ಲದೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆಯುವ ಈ ರೀತಿಯ ಉತ್ಸವ ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗುವಂತದ್ದು. ಆಮಂತ್ರಣ ಪತ್ರಿಕೆಯನ್ನು ನೋಡಿ ಎಲ್ಲರೂ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡ್ ಅಪ್ ಅಲ್ಲಿ. ನಮಸ್ಕಾರ.